ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿಕರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಒಂದು ಫೀಸ್ ಆಗಿದ್ದರೆ ಆ ಒಂದು ಫೀಸ್ ಆಗಿರುವಂಥ ಅಕೌಂಟ್ನ ಯಾವ ರೀತಿ ಅನ್ಲಾಕ್ ಮಾಡಿಸ್ಕೋಬೇಕು ಮತ್ತು ಯಾವ ರೀತಿ ಅಂತಹ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು, ಯಾವ ಕಾರಣಕ್ಕೆ ನಿಮ್ಮ ಒಂದು ಅಕೌಂಟ್ ಫೀಸ್ ಮಾಡ್ತಾರೆ ಎಂಬುದನ್ನು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಫೀಸ್ ಆಗಿದೆ ಅಂದರೆ ನೀವು ಯಾವುದೇ ರೀತಿಯಾದಂತಹ ಅಕೌಂಟಿಂದ ಅಮೌಂಟ್ ವಿತ್ಡ್ರಾ ಮಾಡೋಕ್ಕಾಗಲಿ, ಯು ಪಿ ಐನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕನ್ನೋದು ಆಗಲ್ಲ. ಇದು ಯಾವ ಕಾರಣಕ್ಕೆ ನಿಮ್ಮ ಅಕೌಂಟ್ ಫೀಸ್ ಆಗುತ್ತಂದರೆ, ನೀವೇನಾದರೂ ರಾಂಗ್ ಆಗಿ ಪಿನ್ ಕೋಡ್ನ ಏನಾದರೂ ಹಾಕಿದ್ರೆ ಯು ಪಿ ಐ ಟ್ರಾನ್ಸ್ಫರ್ ಮಾಡಿರುವಾಗ ಈ ಒಂದು ಕಾರಣಕ್ಕೆ ನಿಮಗೆ ಸೆಕ್ಯೂರಿಟಿ ರೀಸನ್ಗಂತ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು 24 hours ಅನ್ನೋದು ಲಾಕ್ ಅನ್ನೋದು ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ. ನೆಕ್ಸ್ಟ್ ರೀಸನ್ ನಂಬರ್ 2, ಸಸ್ಪಿಷಿಯಸ್ ಟ್ರಾನ್ಸ್ಲೇಷನ್. ಅಂದರೆ ಸಡನ್ನಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಲಾರ್ಜ್ ಅಮೌಂಟ್ ಹೆಚ್ಚಿನದಾಗಿಂತಹ ಅಮೌಂಟ್ ಬಂದರೆ ಸೆಕ್ಯೂರಿಟಿ ರೀಸನ್ಗಾಗಿ ನಿಮ್ಮ ಒಂದು ಅಕೌಂಟನ್ನು ಬ್ಲಾಕ್ ಅನ್ನೋದು ಮಾಡ್ತಾರೆ. ರೀಸನ್ ನಂಬರ್ 3, ನೀವೇನಾದರೂ KYC ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಅಕೌಂಟ್ ಅನ್ನೋದು ಟೆಂಪರರಿಯಾಗಿ ಬ್ಲಾಕ್ ಅನ್ನೋದು ಮಾಡ್ತಾರೆ. ರೀಸನ್ ನಂಬರ್ 4, ನೀವೇನಾದರೂ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಆಡಿದ್ರೆ ಆ ಒಂದು ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ ರಿಸೀವ್ ಆದರೆ ಆ ಒಂದು ಕಾರಣಕ್ಕೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಫೀಸ್ ಅನ್ನೋದು ಮಾಡ್ತಾರೆ. ಸರಿ, ನೀವು ಬೆಟ್ಟಿಂಗ್ ಆಡಿ ಏನಾದರೂ ನಿಮ್ಮ ಅಕೌಂಟ್ ಅನ್ನೋದು ಫೀಸ್ ಆಗಿದ್ರೆ ಈ ಒಂದು ಅಕೌಂಟ್ ಯಾವ ರೀತಿ ಅನ್ಲಾಕ್ ಮಾಡಿಸ್ಕೋಬೇಕು ಅಂದರೆ, ನೀವು ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಹೋಗಿ, ಇಲ್ಲ ಫಸ್ಟ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿಬಿಟ್ಟು ಯಾವುದೊಂದು ರೀಸನ್ಗೆ ನನ್ನ ಒಂದು ಅಕೌಂಟ್ ಫೀಸ್ ಆಗಿದೆ ಎಂಬ ರೀಸನ್ನ ತಿಳಿಸ್ಕೊಡಿ. ಅವರು ಏನಾದರೂ ನಿಮ್ಮ KYC ಅಪ್ಡೇಟ್ ಮಾಡಿಲ್ಲ, ಆ ಒಂದು ಕಾರಣಕ್ಕೆ ನಿಮ್ಮ ಅಕೌಂಟ್ ಫೀಸ್ ಆಗಿದೆ ಅಂದರೆ ತಕ್ಷಣ ಬ್ರಾಂಚ್ಗೆ ಹೋಗ್ಬಿಟ್ಟು KYCನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಅಕೌಂಟ್ ಅನ್ನೋದು ಫೀಸ್ ಆಗಿರೋದನ್ನು ಫೀಸ್ ಅನ್ನೋದು ಆಗುತ್ತೆ. ನೀವೇನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬೆಟ್ಟಿಂಗ್ ಏನಾದರೂ ಆಡಿದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಏನಾದರೂ ನೀವು ಬೆಟ್ಟಿಂಗ್ ಆಡಿ ನಿಮ್ಮ ಒಂದು ಅಕೌಂಟ್ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ರ ಅಂದ್ಬಿಟ್ಟು ಅಕೌಂಟ್ ಏನಾದರೂ ಫೀಸ್ ಮಾಡಿದ್ರೆ ನೀವು ತಕ್ಷಣ ನಿಮ್ಮ ಒಂದು ಬ್ರಾಂಚ್ಗೆ ವಿಸಿಟ್ ಮಾಡಿಬಿಟ್ಟು, ನೀವು ಯಾವೊಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರ್ತೀರ ಆ ಒಂದು ಬ್ರಾಂಚ್ಗೆ ವಿಸಿಟ್ ಮಾಡಿಬಿಟ್ಟು ರೀಸನನ್ನು ಹೇಳಿ ಒಂದು ಲೆಟರಲ್ಲಿ ಬರೆದುಬಿಡಿ. ಈ ರೀತಿ ಆನ್ಲೈನ್ ಗೇಮಿಂಗ್ ಆಡಿದ್ದೀನಿ, ಈ ರೀತಿಯಂಥ ಅಮೌಂಟ್ ನನಗೆ ರಿಸೀವ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಈ ರೀತಿ ಆಡಲ್ಲ ಅಂದ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಲೆಟರ್ನ ಬರೆದುಬಿಟ್ಟು ಅದರ ಜೊತೆಗೆ ಒಂದು KYC, ಆಧಾರ್, ಪಾನ್ ಮತ್ತು ಒಂದು ಫೋಟೋನ ಅಟ್ಯಾಚ್ ಮಾಡಿಬಿಟ್ಟು ಆ ಒಂದು ಡಾಕ್ಯುಮೆಂಟ್ಸ್ನ ಬ್ರಾಂಚಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ವಿತಿನ್ 2 days ಒಳಗೆ ನಿಮ್ಮ ಅಕೌಂಟ್ ಅನ್ನೋದು ಅನ್ಲಾಕ್ ಅನ್ನೋದು ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಯಾರೇ ಕೂಡ ಆನ್ಲೈನ್ ಗೇಮಿಂಗ್ ಆಗಲಿ ಯಾವುದೇ ರೀತಿಯಂಥ ಬೆಟ್ಟಿಂಗ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ಮಾಡೋದನ್ನ ಅವಾಯ್ಡ್ ಮಾಡಿ. ಈ ರೀತಿ ಏನಾದರೂ ಮಾಡಿದೆ ಅಂದರೆ ಪರ್ಮನೆಂಟಾಗಿ ನಿಮ್ಮ ಒಂದು ಅಕೌಂಟ್ ಅನ್ನೋದು ಫೀಸ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಅನ್ಲಾಕ್ ಅನ್ನೋದು ಮಾಡಲ್ಲ, ನಿಮ್ಮ ಅಮೌಂಟು ಕೂಡ ರಿಟರ್ನ್ ಅನ್ನೋದು ಬರೋಲ್ಲ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.